ಟೊಮೆಟೊ ಬೆಲೆ ಕುಸಿತ ರೈತರ ಗೋಳು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಟೊಮೆಟೊ ಬೆಳೆಗೆ ಬೆಲೆ ಸಿಗದ ಕಾರಣ ರೈತರು ಟೊಮೆಟೊ ತಿಪ್ಪೆಗೆ ಎಸೆದಿದ್ದಾರೆ. ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಟೊಮೆಟೊ ತಿಪ್ಪೆಗೆ ಎಸೆದು ಸರ್ಕಾರಕ್ಕೆ ಇಡೀ ಶಾಪ ಹಾಕ್ತಾ ಇದ್ದಾರೆ ರೈತರು ಹೇಳ್ತಾ ಇದ್ದಾರೆ, ಏನ್ರಿ ನಾವು ಎಲ್ಲಿ ಹೋಗೋಣ, ರೈತರು ಎಲ್ಲ ಫ್ರೀ ಮಾಡಿದ್ರು. ಇವತ್ತು ನಾವು ಜಮೀನಿನಲ್ಲಿ ಬೆವರು ಸುರಿಸಿ ಟೊಮೆಟೊ ಬೆಳೆದು ಫ್ರೀ ಕೊಡೋ ಹಂಗಾಯ್ತಲ್ರಿ, ಯಾರೀ ಕೇಳ್ತಾರೆ ನಮ್ಮ ಗೋಳು ಅಂತ ಇದ್ದಾರೆ. ಎಲ್ಲಿದ್ದೀರಾ ಶಾಸಕರುಗಳೇ, ಬನ್ನಿ ಇಲ್ಲಿ ಸದನದಲ್ಲಿ ಜಿಗದಾಡಿ ಬಾಯಿ ಬಡ್ಕೋತಿರಲ್ಲ. ಇಲ್ಲಿ ರೈತರ ಬೆಳೆಗೆ, ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಬನ್ನಿ ರೈತರ ಹತ್ರ ಬನ್ನಿ, ನಿಮ್ಮ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ಕ್ಷೇತ್ರದ ಹಳ್ಳಿಗೆ ಹೋಗಿ ಹಳ್ಳಿಗಳಿರ್ತಕ್ಕಂಥ ರೈತರ ಗೋಳು ಕೇಳಿ, ಅವರ ಸಮಸ್ಯೆಗಳು ಕೇಳಿ, ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ರಿ, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ. ದಯವಿಟ್ಟು ₹30 ಒಂದು ಗಾಡಿ ಬಾಡಿಗೆ ಕೊಡ್ಬೇಕು. ಹಾಲಿನ ಕೂಲಿ ಇಲ್ಲ ನೋಡಿ, ₹100 ಕೂಲಿ ಇದ್ದು ಏನು ಮಾಡೋದು, ಚಾ ಕುಡಿಯೋಕ್ಕಿಲ್ಲ, ಗಾಡಿ ಕೇಳೋಕ್ಕಿಲ್ಲ. ಒಂದು ನಶಿನಾಗ ಬಂದ್ವಿ, ಸರ್ಕಾರಿ ಹೋಗ್ಬೇಕು, ಮಾನ ಮರ್ಯಾದಿನ ಇಲ್ಲ ನೋಡ್ರಿ. ಏನು ಮಾಡೋಕೆ, ಎಲ್ಲ ಫ್ರೀ ಕೊಟ್ಟು ಎಲ್ಲ ರೈತರು ಫ್ರೀ, ಎಲ್ಲ ಫ್ರೀ ತಿಪ್ಪಿಗೆ ಹಾಕಿ ಏನಿಲ್ಲ ರೀ, ಯಾವುದು ಸವಲತ್ತು ಸರ್ಕಾರ ಇಲ್ಲ, ಯಾವುದೂ ಇಲ್ಲ. ಅವ್ರಣ್ಣ ರೈತ ಯಾವಳು ಎಲ್ಲ ಟೊಮೆಟೊ ಬೆಳೆದಿರಾ? ಹಾಂ, ಏನು ಬೆಲೆ ಏನು ನೋಡ್ರಿ ಮಾರೋಲ್ಲ. ಹಾಂ, ಹಿಂಗೆ ನೋಡ್ರಿ ಇಲ್ಲ ಚಲ್ ಹೊಂಟ್ರಿ ಅಷ್ಟು ರೈತ್ರಿ. ಹಾಂ, ಏನು ಮಾಡೋದು, ಒಂದು 4-5 ನಶಿನಾಗ ಬಂದೀವಿ ರೀ. ಇನ್ನೂ ಒಂದು ಕಪ್ ಚಾ ಕುಡ್ದಿಲ್ಲ, ಮತ್ತು ಸುಮ್ಮನೆ ಮನೆಗೆ ಹೋಗೋದ್ರಿ. ಈಗ ಇವತ್ತಿನ ದಿವಸ ಏನಾಗ್ಬಿಟ್ಟೈತೆ ಅಂದ್ರೆ, ರೈತರು ತಂದಂಥ ಮಾಲು ದಿನಂಪ್ರತಿ ಒಂದು 500ರಿಂದ 600 ಟೊಮೆಟೊ ಬಾಕ್ಸ್ ಬರ್ತಾ ಇದೆ. ರೈತರು ಒಂದು ಬಾಕ್ಸ್ ಟೊಮೆಟೊ ಹರಿಬೇಕಂದ್ರೆ ಒಂದು ₹100-200 ಖರ್ಚು ಮಾಡೋಂಥ ಒಂದು ವ್ಯವಸ್ಥೆ ಇದೆ. ಆದರೆ ಇವತ್ತು ಏನಾಗ್ಬಿಟ್ಟೈತೆ ಅಂದ್ರೆ, ₹20 ಮಾತಾಡ್ಸ್ತಕ್ಕಂಥ ದಿಕ್ಕಿಲ್ಲ ಈ ಟೊಮೆಟಿಗೆ. ಇವತ್ತು ₹10 ಮಾರೋಂಥ ಒಂದು ವ್ಯವಸ್ಥೆ ಕೇಳಿದಾಗ ಸಿಟ್ಟು ಎದ್ದು ರೈತ ಇವತ್ತು ರೋಡಿಗೆ ಸುರಿವಿ ಹೋಗ್ತಕ್ಕಂಥ ತನ್ನ ಸಿಟ್ಟನ್ನು ತೋರಿಸ್ತಾ ಇದ್ದಾರೆ. ಈ ರೀತಿ ಪ್ರತಿ ಕಾಯಿಪಲ್ಲೆ ಬೆಲೆಯೂ ಸಹಿತ ಭಾಳಷ್ಟು ಇಳಿಕೆ ಆಗ್ತಾಯಿದೆ. ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಬರೀ ಕೇವಲ ಬಿಟ್ಟಿ ಬಗ್ಗೆ ಮಾತ್ರ ಸರ್ಕಾರ ಇದೆ ಹೊರತು ರೈತರ ಗೋಳನ್ನು ಯಾರೂ ಕೇಳ್ತಾ ಇಲ್ಲ. ರೈತರಿಗೆ ಸಂಬಂಧಪಟ್ಟಂಥದ್ದು ಯಾವುದೂ ಇಲ್ಲ. ಇವತ್ತು ನಾವು ಅನೇಕ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ದುಡ್ಡುಗಳನ್ನು ಕೊಡ್ತಾ ಇದ್ದಾರೆ. ಆದರೆ ರೈತಿಗೆ ನಿರ್ದಿಷ್ಟವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಈ ಒಂದು APMC ಮಾರ್ಕೆಟಿನಲ್ಲಿ ಒಂದು ಸ್ಟೋರೇಜ್ ಮಾಡೋದರಿಂದ ಏನಾದರೂ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿದರೆ ಈ ಕಾಯಿಪಲ್ಯಗಳನ್ನು ಅಲ್ಲಿಟ್ಟು ಮರದಿಸಿ ಮಾರ್ತಕ್ಕಂಥ ಒಂದು ವ್ಯವಸ್ಥೆ ಆಕೈತಿ. ಆವಾಗ ರೈತರಿಗೂ ಸಹಿತ ಒಂದು ₹10, ₹20 ಒಂದು ಬೆಲೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ರೈತರೊಂದಿಗೆ ಉಗ್ರವಾದ ಹೋರಾಟ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಎಲ್ಲ ರೈತರ ಪರವಾಗಿ ನಾನು ಕೇಳ್ಕೊತೇನೆ.